ನಮಸ್ಕಾರ ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್. ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬೆಲ್ ಐಕಾನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ. ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಿಮಗೆ ಹಾಕಿರುವ ಯಾವುದೇ ಹೊಸ ವರದಿಗಳ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ. ತಪ್ಪದೇ ಆಲ್ ಬಟನ್ ಪ್ರೆಸ್ ಮಾಡಿ. ಜೊತೆಗೆ ಲೈಕ್ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಒಂದು ಹೈಪ್ ಬಟನ್ ಬರ್ತಾ ಇದೆ, ಅದನ್ನು ಪ್ರೆಸ್ ಮಾಡಿದ್ರೆ ಚಾನಲ್ಗೆ ಪ್ರೋತ್ಸಾಹ ಮಾಡ್ದಂಗೆ ಆಗ್ತದೆ. ದಯವಿಟ್ಟು ತಾವು ಈ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ ಅಂತ ಕೇಳ್ಕೊಂಡು ಒಂದು ವರದಿ ತಮಗೆ ಹತ್ತಿಸ್ತಾ ಇದ್ದೀನಿ, ತಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೀನಿ. ತಾವೆಲ್ಲ ಗಮನಿಸ್ತಾ ಇದ್ದೀರಿ, ರಾಜ್ಯದಲ್ಲಿ ಪ್ರತಿ ಮಾಧ್ಯಮಗಳಲ್ಲಿ ಮತ್ತು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಎಲ್ಲರ ವಾಟ್ಸಪ್ ಗ್ರೂಪ್ಗಳಲ್ಲಿ ಹರಿದಾಡ್ತಾ ಇರೋದು ತಮಗೆಲ್ಲ ತಿಳಿದ ವಿಷಯ. ಈಗಾಗಲೇ ರಾಜ್ಯದಲ್ಲಿ ವಿಶೇಷಚೇತನರು, ಹಿರಿಯ ನಾಗರಿಕರು ಮತ್ತು ಅನೇಕ ಪಿಂಚಣಿ ಯೋಜನೆಗಳ ಫಲಾನುಭವಿಗಳು ಈ ಒಂದು ಪಿಂಚಣಿ ಅನ್ಯಾಯ ಆಗಿರುವ ಬಗ್ಗೆ ಮತ್ತು ಪಿಂಚಣಿ ಬಗ್ಗೆ ಈ ಥರ ತೊಂದರೆ ಆಗ್ತಾ ಇರೋದ್ರ ಬಗ್ಗೆ ಸುಮಾರು ಮಾಧ್ಯಮದವರೆಲ್ಲ ವರದಿ ಮಾಡ್ತಾ ಇದ್ದಾರೆ. ನಾವು ಒಂದು ಸ್ವಲ್ಪ ವರದಿ ಮಾಡಬೇಕು. ಈಗಾಗಲೇ ಇದು ಮಾಧ್ಯಮದಲ್ಲಿ ಹರಿದಾಡ್ತಾ ಇದೆ. ಎಷ್ಟು ಜನರಿಗೆ ಇದು ಮಾಶಾಸನ ತಡೆ ಹಿಡಿಯಲಾಗಿದೆ ಮತ್ತು ಇದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ನನ್ನ ಚಾನಲಲ್ಲಿ ಈ ಒಂದು ನಿಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಚಾನಲಲ್ಲಿ ಪ್ರಸಾರ ಮಾಡಿ ತಮಗೆ ಅರ್ಪಿಸ್ಬೇಕಂತೇಳಿ ಒಂದು ವರದಿ ಮಾಡ್ತಾ ಇದ್ದೀನಿ. ಬಂಧುಗಳು, ತಾವೆಲ್ಲ ಗಮನಿಸಿ. 16 ಲಕ್ಷ ಜನರ ಪಿಂಚಣಿ ಕಟ್, ಇದು ತಮಗೆಲ್ಲ ತಿಳಿದ ವಿಷಯ. ಇದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ. ಈ ಪ್ರಕರಣದಲ್ಲಿ ಇಲ್ಲಿಯವರೆಗೆ 20 ಲಕ್ಷ ಫಲಾನುಭವಿಗಳ ವಿವರಗಳನ್ನು ಗ್ರಾಮ ಆಡಳಿತಾಧಿಕಾರಿಗಳ ಮೂಲಕ ಪರಿಶೀಲಿಸಿದ್ದು, ಇದರಲ್ಲಿ 16,41,440 ಫಲಾನುಭವಿಗಳಿಗೆ ಪಾವತಿಸದಿದ್ದ ಪಿಂಚಣಿಯನ್ನು ನಿಲ್ಲಿಸಲಾಗಿದೆ ಎಂದು ಸರ್ಕಾರ ಸಮರ್ಥಿಸಿಕೊಂಡಿದೆ. ಬಂಧುಗಳೇ, 20 ಲಕ್ಷ ಸಂದೇಹಾಸ್ಪದ ಫಲಾನುಭವಿಗಳಲ್ಲಿ 16 ಲಕ್ಷ ಫಲಾನುಭವಿಗಳಿಗೆ ನೀಡುತ್ತಿದ್ದ ಪಿಂಚಣಿ ನಿಲ್ಲಿಸಲಾಗಿದ್ದು, ಇನ್ನುಳಿದ 3 ಲಕ್ಷ ಫಲಾನುಭವಿಗಳ ಪರಿಶೀಲನಾ ಕಾರ್ಯ ಮುಂದುವರೆದಿದ್ದು, ಈ ಸಂಖ್ಯೆ ಇನ್ನಷ್ಟು ಹೆಚ್ಚಾಗುವ ಸಂಭವವಿದೆ. ಸಂದೇಹಾಸ್ಪದ ಪ್ರಕರಣಗಳನ್ನು ಪರಿಶೀಲಿಸಲೆಂದೇ ಸಂಯೋಜನೆ ಮೊಬೈಲ್ ಆ್ಯಪ್ ಸಿದ್ಧಪಡಿಸಲಾಗಿದೆ. ಇದು ಇಲಾಖೆ ಕೊಟ್ಟಂಥ ಆ್ಯಪ್ ಈ ಒಂದು ಗ್ರಾಮ ಲೆಕ್ಕಾಧಿಕಾರಿಗಳು. ನಾವು ಮುಂದೆ ಒಂದು ವಿಷಯ ಹೇಳ್ತಾ ಇದ್ದೀನಿ. 2.21 ಲಕ್ಷ ಫಲಾನುಭವಿಗಳ ವಾಸಕ್ಕೆ ದಾಖಲೆ ಇಲ್ಲ. ಇದು ವಾಸಕ್ಕೆ ದಾಖಲೆ ಇಲ್ಲ ಅಂತಂದರೆ, ವಾಸಕ್ಕೆ ದಾಖಲೆ ಇಲ್ಲ ಅಂದರೆ ಮಂಜೂರು ಹೆಂಗೆ ಮಾಡಿದ್ರು ಅಧಿಕಾರಿಗಳು? ಇದು ಸ್ವಲ್ಪ ಪ್ರಶ್ನೆ ಬರ್ತಾ ಇದೆ. ಮತ್ತು ವಯಸ್ಸಿನ ದೃಢೀಕರಣ ಬಗ್ಗೆ ತಪ್ಪು ಮಾಹಿತಿ ನೀಡಿ ಪಿಂಚಣಿ ಪಡೆಯುತ್ತಿದ್ದ 88,277 ಪಿಂಚಣಿಗಳನ್ನು ರದ್ದುಪಡಿಸಲಾಗಿದೆ. ಇದು ವಯಸ್ಸಿನ ದಾಖಲಾತಿ ಅಂದರೆ ಎಲ್ಲರಿಗೂ ಆಧಾರ್ ಕಾರ್ಡ್ ಇರ್ತದೆ. ಆಧಾರ್ ಕಾರ್ಡ್ ನಂಬರ್ ಹೊಡಿದ ತಕ್ಷಣ ಅಲ್ಲಿ ಅವ್ರ ವಯಸ್ಸು ತೋರಿಸ್ತದೆ. ಮತ್ತು ಇದು ದಾಖಲೆ ಕೊಟ್ಟಾರ ಅಂತಂದ್ಮೇಲೆ ನಾವು ಎಷ್ಟೇ ನಕಲಿ ಮಾಡಿದ್ರು, ಎಷ್ಟೇ ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡಿ ಕೊಟ್ಟಾದ್ಮೇಲೆ ಇಲ್ಲಿ 2 ಕಡೆ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ತದೆ. ರೇಷನ್ ಕಾರ್ಡಿಗೂ ಲಿಂಕ್ ಇರ್ತದೆ, ಎಲ್ಲ ಕಡೆ ಲಿಂಕ್ ಇರ್ತದೆ. ಇಲ್ಲಿ ಸ್ವಲ್ಪ ಅಧಿಕಾರಿಗಳು ಗಮನಿಸಬೇಕಾದಂಥ ವಿಚಾರದ ಅವರೇನೋ ಮಂಜೂರು ಮಾಡ್ಯಾರ ಅವಾಗ, ಈಗ ಮತ್ತೆ ಅದು ತೊಂದರೆ ಆಗ್ತಿರೋದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತು 2,21,761 ಫಲಾನುಭವಿಗಳು ವಿಳಾಸದಲ್ಲಿ ವಾಸವಿಲ್ಲದೆ ಇರುವುದರಿಂದ ಈ ಪ್ರಕರಣಗಳನ್ನು ಪಿಂಚಣಿಯಿಂದ ಹೊರಗಿಡಲಾಗಿದೆ. 2 ಲಕ್ಷ ಜನ ಆ ವಾಸಸ್ಥಳದಲ್ಲಿ ಇಲ್ಲ ಅಂತಂದರೆ ಇದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದನ್ನು ನಾವು ಸ್ವಲ್ಪ ಆಲೋಚನೆ ಮಾಡಬೇಕು. 2 ಲಕ್ಷದವರೆಗೆ ಜನ ವಾಸಸ್ಥಳದಲ್ಲಿ ಇಲ್ಲ ಅನ್ನೋದು ನಮಗೂ ಸ್ವಲ್ಪ ಅನುಮಾನ ಬರ್ತಾ ಇದೆ. ಮತ್ತು ಈ ಪ್ರಕರಣಗಳು ಹೊರಗಿಡಲಾಗಿದೆ. ಮತ್ತು 13,23,932 ಫಲಾನುಭವಿಗಳು ಸಂಬಂಧಪಟ್ಟ ದಾಖಲೆಗಳನ್ನು ನೀಡುವಲ್ಲಿ ವಿಫಲರಾಗಿದ್ದರಿಂದ ಇವರಿಗೆ ನೀಡುತ್ತಿದ್ದ ಪಿಂಚಣಿಯನ್ನು ಸ್ಥಗಿತಗೊಳಿಸಲಾಗಿದೆ. ಇಲ್ಲಿ ಇನ್ನೊಂದು ವಿಚಾರ, 13,23,932 ಜನ ಸಂಬಂಧಪಟ್ಟ ದಾಖಲೆ ನೀಡುವಲ್ಲಿ ವಿಫಲರಾಗಿ ಎಲ್ಲಿ ಕೊಡಬೇಕು ದಾಖಲಾತಿಗಳಿಗೆ? ಈಗಾಗಲೇ ಮಾಶಾಸನ ಅರ್ಜಿ ಹಾಕಬೇಕಾದ್ರೆ ಇದು ಆನ್ಲೈನ್ ಅದ. ಏನೋ ಮ್ಯಾನ್ಯುವಲ್ ಇತ್ತು ಅಂದ್ರೆ ಏನೋ ಕೊಟ್ಟಿಲ್ಲ ಹೋಗಿಲ್ಲ ಅನ್ನೋದು ಮಾತನ್ನು ನಾವು ನಂಬೋದು. ಆದರೆ ಆನ್ಲೈನ್ನಲ್ಲಿ ಎಲ್ಲ ದಾಖಲೆಗಳನ್ನು ಅಪ್ಲೋಡ್ ಮಾಡಿದ್ರೇ ಮಾಶಾಸನ ಮಂಜೂರಾಗ್ತದೆ. ಇಲ್ಲಿಯೂ ಸಹಿತ ಕೆಲವೊಂದು ವಿಷಯಗಳನ್ನು ನಾವು ಆಲೋಚನೆ ಮಾಡಬೇಕು. ಯಾಕಂದರೆ ಇಲ್ಲಿ ಫಲಾನುಭವಿಗಳು ಸಂಬಂಧಪಟ್ಟ ದಾಖಲೆಗಳನ್ನು ನೀಡುವಲ್ಲಿ ವಿಫಲರಾಗಿದ್ದಾರೆ ಅಂದರೆ ಅರ್ಥ ಏನು? ಯಾರಿಗೆ ಕೊಡಬೇಕು? ಆನ್ಲೈನ್ಲೇ ಕೊಡಬೇಕಲ್ಲ. ಈಗ ಮತ್ತೆ ತಲಾಟಿ ಕೊಡಬೇಕಾದ್ರೆ ಮೊದಲು ತಲಾಟಿಯವರು ಆನ್ಲೈನಲ್ಲಿ ಹಾಕಿರೋ ಪರಿಶೀಲನೆ ಮಾಡಬೇಕು. ಒಂದು ಆನ್ಲೈನಲ್ಲಿ ಹಾಕಿರುವ ಮಾಶಾಸನ ಅರ್ಜಿಗೆ ಹಿಂದೆ ದಾಖಲಾತಿಗಳು ಅಚ್ಚರಿಲ್ಲದ ಎಲ್ಲ ನೋಡಿ ಅವರು ಎಂಡೋಸ್ಮೆಂಟ್ ಹಾಕ್ತಾರೆ ಮತ್ತು ಅವರು ಅದಕ್ಕೂ ಸಹಿ ಹಾಕ್ತಾರೆ. ಇದು ಸ್ವಲ್ಪ ಆಲೋಚನೆ ಮಾಡ್ತಕ್ಕಂಥ ವಿಚಾರ. ಇನ್ನು 45,853 ಫಲಾನುಭವಿಗಳು ಆದಾಯದ ಬಗ್ಗೆ ಆದಾಯ ದೃಢೀಕರಣ ಪತ್ರ ನೀಡದಿರುವುದರಿಂದ ಇವರನ್ನು ಕೈಬಿಡಲಾಗಿದೆ. ಆದಾಯ ದೃಢೀಕರಣ ಪತ್ರ, ಆದಾಯ ಸರ್ಟಿಫಿಕೇಟ್ ಇಲ್ಲದೆ ಆನ್ಲೈನ್ನಲ್ಲಿ ತಗೊಳ್ಳಲೇ. ಇದು ಸಹಿತ ಆಲೋಚನೆ ಮಾಡಬೇಕು ನಾವು.
ಇವೆಲ್ಲ ಇಲಾಖೆ ಅಧಿಕಾರಿಗಳು ಕೊಟ್ಟಂಥ ಮಾಹಿತಿಗಳನ್ನು ನಾವು ಸ್ವಲ್ಪ ನಮ್ಮ ಮುಖಂಡರು, ನಮ್ಮ ಅಂಗವಿಕಲ ಸಂಘಟಕರು ಇವು ವಿಚಾರ ಮಾಡಬೇಕು. ಈ ಆದಾಯ ಮಿತಿ ಬಗ್ಗೆ ದೃಢೀಕರಣ ಪತ್ರ ನೀಡದಿರುವ ಇವರನ್ನು ಕೈ ಬಿಡಲಾಗಿದೆ. ಯಾವ ದೃಢೀಕರಣ? ಈಗ ಆನ್ಲೈನಲ್ಲಿ ಹಾಕಬೇಕಾದ್ರೆ ಆದಾಯ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿದ್ರೇ ಮಂಜೂರಾಗ್ತದೆ. ಇದು ಸಹಿತ ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದಾರೆ ಅನ್ನೋದು ಸ್ವಲ್ಪ ಆಲೋಚನೆ ಮಾಡಬೇಕು. ಮತ್ತು ಯೋಜನೆಯಿಂದ ಕೈಬಿಟ್ಟಿರುವ ಫಲಾನುಭವಿಗಳು ಆಯಾ ತಹಶೀಲ್ದಾರ್ ಮುಂದೆ ದಾಖಲೆಗಳನ್ನು ಹಾಜರುಪಡಿಸಲು 30 ದಿನದ ಕಾಲಾವಕಾಶ ನೀಡಿ ತಿಳುವಳಿಕೆ ಪತ್ರ ಜಾರಿ ಮಾಡಲಾಗಿದೆ. ಕಾಲಮಿತಿಯೊಳಗೆ ದಾಖಲೆ ಹಾಜರುಪಡಿಸಲು ವಿಫಲವಾದರೆ ಅಂಥವರಿಗೆ ಪಿಂಚಣಿ ರದ್ದಾಗಲಿದೆ. ಪ್ರತಿ ತಿಂಗಳು ವಿಧವಾ ವೇತನ, ಸಂಧ್ಯಾ ಸುರಕ್ಷಾ, ವಿಕಲಚೇತನ, ಬುದ್ಧಿಮಾಂದ್ಯ ಸೇರಿ ಹಲವು ಸಾಮಾಜಿಕ ಭದ್ರತಾ ಯೋಜನೆಗಳಿದ್ದು 16 ಲಕ್ಷಕ್ಕೂ ಅಧಿಕ ಜನರಿಗೆ ಪಿಂಚಣಿ ನಿಲ್ಲಿಸಿರುವುದರಿಂದ ಬೊಕ್ಕಸಕ್ಕೆ ನೂರಾರು ಕೋಟಿ ಉಳಿಯಲಿದೆ. ಆದರೆ ಇದ್ಯಾವುದೂ ತಿಳಿಯದ ಹಲವು ಹಿರಿಯರು 3 ತಿಂಗಳಾದರೂ ವೃದ್ಧಾಪ್ಯ ವೇತನ ಬಂದಿಲ್ಲ ಎಂದು ಕಚೇರಿಗಳಿಗೆ ಅಲಿಯುತ್ತಿದ್ದಾರೆ. ಇದು ನೋಡಿ, ಇಲ್ಲಿ ಕೊನೆಯ ಲೈನ್ ಏನಿದೆ, ಇಲ್ಲಿ 16 ಲಕ್ಷಕ್ಕೂ ಅಧಿಕ ಜನರಿಗೆ ಪಿಂಚಣಿ ನಿಲ್ಲಿಸಿರುವುದರಿಂದ ಬೊಕ್ಕಸಕ್ಕೆ ನೂರಾರು ಕೋಟಿ ಉಳಿಯಲಿದೆ. ಆದರೆ ಇದ್ಯಾವುದೂ ತಿಳಿಯದ ಹಲವು ಹಿರಿಯರು, ಅಂದರೆ ನಮ್ಮ ಜನರಿಗೆ ಹಿರಿಯರಿಗೆ ಇದು ಗೊತ್ತಿಲ್ಲ. ಬೊಕ್ಕಸಕ್ಕೆ ಉಳಿತಾಯ ಆಗ್ತದೆ, ಅದು ಓಕೆ, ಉಳಿಲಿ ಸರ್ಕಾರಕ್ಕೆ. ನಕಲಿ ಮಾಡಿದವರು ಯಾರು, ಅದ್ರ ಬಗ್ಗೆ ಶಿಕ್ಷೆ ತಗೊಳ್ರಿ, ಅದನ್ನು ರದ್ದುಪಡಿಸ್ರಿ. ಆದರೆ ಕೆಲವೊಂದು ವಿಚಾರಗಳನ್ನು ಹೇಳಿರುವಲ್ಲಿ, ಈ ಅಂಕಿ ಸಂಖ್ಯೆ ಕೊಟ್ಟಿರುವಲ್ಲಿ ಸ್ವಲ್ಪ ನಾವು ಅಧಿಕಾರಿಗಳು ಯಾವ ಥರ ಹೇಳಿದ್ದಾರೆ ಅನ್ನೋದನ್ನು ಸ್ವಲ್ಪ ಅನುಮಾನಕ್ಕೆ ಎಡೆ ಮಾಡಿ. ಹೀಗೆ ಅವರು ಹೇಳ್ತಾರೆ ಏನಂತಂದರೆ, ಇಲ್ಲಿ ಅವರು ಸಂದೇಹಾಸ್ಪದ ಫಲಾನುಭವಿಗಳು ಅಂತ ಹೇಳ್ತಾರೆ. ಈ ಕೊಟ್ಟಿರೋ ಈ ಎಲ್ಲ ಅಂಕಿ ಸಂಖ್ಯೆ ಮೇಲೂ ನಮ್ಮ ವಿಶೇಷಚೇತನ ಮುಖಂಡರು, ನಮ್ಮ ವಿಕಲಚೇತನ ಸಂಘಟಕರು ಇದನ್ನು ಸಹಿತ ನಾವು ಸಂದೇಹ ಪಡ್ತಕ್ಕಂಥ ವಿಚಾರ ಇದೆ. ಯಾಕಂದರೆ ಈ ಅಂಕಿ ಸಂಖ್ಯೆಗಳಲ್ಲಿಯೂ ಸಹಿತ ನಮಗೆ ಸಂದೇಹ ಬರ್ತಾ ಇದೆ. ಯಾಕಂದರೆ ದಾಖಲೆಗಳಿಲ್ಲದೆ ಆನ್ಲೈನಲ್ಲಿ ಮಾಶಾಸನ ಮಂಜೂರಾಗಲಿ. ದಾಖಲೆಗಳೆಲ್ಲ ಆನ್ಲೈನಲ್ಲಿ ಅಪ್ಲೋಡ್ ಮಾಡಿದ್ರೇ ಮಾಶಾಸನ ಮಂಜೂರಾಗ್ತದೆ. ಆದರೆ ಇಲ್ಲಿ ದಾಖಲೆಗಳು ಕೊಟ್ಟಿಲ್ಲ ಅನ್ನೋ ಮಾತು, ಇನ್ನು ವಾಸಸ್ಥಳದಲ್ಲಿ ಇಲ್ಲ ಅಂತ. ಈಗ ವಾಸಸ್ಥಳದಲ್ಲಿ ಇಲ್ಲ ಅಂತೇಳಿ ನೆಪ ವಡ್ಡಿ ಅವರು ರದ್ದುಪಡಿಸಿದ್ರೆ ಇದು ತಪ್ಪಾಗ್ತದೆ. ಯಾಕಂದರೆ ಮಾಶಾಸನ ಮಂಜೂರಾದ ಮೇಲೆ ಕೆಲವೊಂದು ಅನೇಕ ವಿಶೇಷಚೇತನರು ಊರು ಬಿಟ್ಟು ಬೇರೆ ಕಡೆ ಕೆಲಸ ಮಾಡೋಕೆ ಹೋಗಿರ್ತಾರೆ. ಅವರು ವಾಸಸ್ಥಳದಲ್ಲಿ ಇಲ್ಲ ಅಂತ ಯಾವ ಆಧಾರದ ಮೇಲೆ ಹೇಳ್ತಾರೆ ಇವರು ಅಧಿಕಾರಿಗಳು? ಇದು ಸ್ವಲ್ಪ ಆಲೋಚನೆ ಮಾಡಬೇಕು. ಹೀಗೆ 3 ತಿಂಗಳಾದರೂ ವೃದ್ಧಾಪ್ಯ ವೇತನ ಬಂದಿಲ್ಲ ಎಂದು ಕಚೇರಿಗಳಿಗೆ ಅಲಿಯುತ್ತಿದ್ದಾರೆ. ಇದು ಸಹಜ. ನಾನು ಸಹಿತ ಮೊನ್ನೆ ಹೋಗಿ ಇನ್ಕಮನ್ನು ಕರೆಕ್ಷನ್ ಮಾಡಿ ಈಗಾಗಲೇ ನಾನು ವರದಿ ಮಾಡಿದ್ದೀನಿ. ಇಲ್ಲಿ ಎಲ್ಲೆಲ್ಲಿ ಎಷ್ಟೆಷ್ಟು ಮಂದಿಗೆ ಇದು ಮಾಶಾಸನ ಸ್ಥಗಿತಗೊಳಿಸಿದ್ದಾರೆ ಅನ್ನೋದನ್ನು ಇಲ್ಲಿ ಒಂದು ಕೋಷ್ಟಕ ಇದೆ ಮಾಧ್ಯಮದಲ್ಲಿ, ಅದನ್ನು ನಾವು ನಿಮಗೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಇಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಸಂದೇಹಾಸ್ಪದ ಪ್ರಕರಣ. ಸಂದೇಹಾಸ್ಪದ ಏನಿದ್ರ ಅರ್ಥ? ಸಂದೇಹಾಸ್ಪದ ಇದು ನಾವು ಸ್ವಲ್ಪ ಆಲೋಚನೆ ಮಾಡಬೇಕು. 31,551 ಜನ ಸಂದೇಹಾಸ್ಪದ ಪ್ರಕರಣವ. ಇದರಲ್ಲಿ ಪಿಂಚಣಿ ಸ್ಥಗಿತ ಆಗಿದ್ದು 24,463. ಇನ್ನು ಬೆಳಗಾವಿಯಲ್ಲಿ 1,82,418 ಜನ ಅದರ. ಇದರಲ್ಲಿ 1,32,717 ಜನ ಸ್ಥಗಿತ ಆಗಿವೆ. ಬೆಂಗಳೂರು ನಗರ ಜಿಲ್ಲೆಯಲ್ಲಿ 1,36,596 ಜನ ಪ್ರಕರಣಗಳವ. ಇಲ್ಲಿ 55,800 ಜನರಿಗೆ ಸ್ಥಗಿತ ಆಗಿದೆ. ಇನ್ನು ಬೀದರ್ದಲ್ಲಿ 1,18,064 ಜನ ಇಲ್ಲಿ ಪ್ರಕರಣ ಸಂದೇಹಾಸ್ಪದ ಅಂತ. ಮತ್ತಿನ್ನು ಸ್ಥಗಿತ ಆಗಿದ್ದು 69,345. ಚಿಕ್ಕಮಗಳೂರು 69,033 ಇವರು ಸಂದೇಹಾಸ್ಪದ ಪ್ರಕರಣ. ಇಲ್ಲಿ ಸ್ಥಗಿತ ಆಗಿದ್ದು 55,430. ಇಲ್ಲಿ ಚಿತ್ರದುರ್ಗ 77,763 ಇವರು ಸಂದೇಹಾಸ್ಪದ ಪ್ರಕರಣ. ಇನ್ನು ಪಿಂಚಣಿ ಸ್ಥಗಿತ ಆಗಿದ್ದು 57,507. ಇನ್ನು ದಾವಣಗೆರೆಯಲ್ಲಿ 1,44,805 ಜನ ಇದು ಸಂದೇಹಾಸ್ಪದ ಪ್ರಕರಣ. ಇನ್ನು 95,797 ಜನ ಸ್ಥಗಿತ ಆಗಿದೆ. ಇವರು ಹಾಸನದಲ್ಲಿ 92,798 ಜನ ಸಂದೇಹಾಸ್ಪದ. ಇನ್ನು ಈ ಸ್ಥಗಿತ ಆಗಿದ್ದು 44,188. ಇನ್ನು ಕಲಬುರಗಿಯಲ್ಲಿ 1,18,386 ಜನ ಸಂದೇಹಾಸ್ಪದ. ಇನ್ನು ಪಿಂಚಣಿ ಸ್ಥಗಿತ ಆಗಿದ್ದು 94,712 ಜನರು. ಇನ್ನು ತುಮಕೂರಲ್ಲಿ 1,18,178 ಜನ ಸಂದೇಹಾಸ್ಪದ. ಇನ್ನು 63,922. ಇದು ಒಂದು ಕೋಷ್ಟಕ. ಇಲ್ಲಿ ಸ್ವಲ್ಪ ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಸಂಘಟಕರು ಸಹಿತ ಮುಖಂಡರು ಸಹಿತ ಆಲೋಚನೆ ಮಾಡಬೇಕು. ಈ ಸಂದೇಹಾಸ್ಪದ ಅಂತಕ್ಕಂಥ ಶಬ್ದ ಬಳಸಿ ಯಾರನ್ನೋ ವಿಶೇಷಚೇತನರಿಗೆ ಈ ಒಂದು ತೊಂದರೆಯಲ್ಲಿ ಈಡು ಮಾಡೋದು ನಮಗೂ ಸ್ವಲ್ಪ ನೋವಾಗಿದೆ. ಯಾಕಂತಂದರೆ ಇಲ್ಲಿ ಮಾಶಾಸನ ಹಾಕಿದ ಫಲಾನುಭವಿಗಳು ಮಾಶಾಸನ ಅರ್ಜಿ ಹಾಕಿದ ಮೇಲೆ ಅವರು ಊರು ಬಿಟ್ಟು ಎಲ್ಲೋ ಕೆಲಸಕ್ಕೆ ಹೋಗಿರ್ತಾರೆ, ದುಡ್ಕೊಂಡು ತಿಲ್ಲಕ್ಕೆ ಹೋಗಿರ್ತಾರೆ.
ಅವ್ರ ಮಾಸ್ಟರ್ಸನ ಮನೆಗೆ ಬರ್ತಾವೆ. ಆಮೇಲೆ ಈವಾಗ ಎಲ್ಲ ಆನ್ಲೈನ್ ಆಗ್ಯದ, ಆ ಅಕೌಂಟಿಗೆ ಜಮಾ ಆದ ತಕ್ಷಣ ಅವ್ರು ಎಲ್ಲೋ ನಿಂತು ಅವರು ATMಗಳಲ್ಲಿ ಅವ್ರು ದುಡ್ಡು ತೊಗೊತಾರೆ. ಇದು ಸ್ಥಳದಲ್ಲಿ ಇಲ್ಲ ಅನ್ನೋ ಕಾರಣ ಕೊಡೋದು ಸ್ವಲ್ಪ ನಾವು ಆಲೋಚನೆ ಮಾಡಬೇಕು. ಜೊತೆಗೆ ಆದಾಯ ಪ್ರಮಾಣ ಪತ್ರ ದೃಢೀಕರಣ ಇಲ್ಲ ಅಂತ ಅನ್ನೋದು ಈ ಎಲ್ಲ ದಾಖಲೆಗಳು ನಾವು ಸ್ವಲ್ಪ ಆಲೋಚನೆ ಮಾಡ್ಬೇಕು. ಯಾಕಂದರೆ ಆಲೋಚನೆ ಮಾಡೋದು ಯಾಕಂತಂದರೆ ಆನ್ಲೈನಲ್ಲಿ ಅರ್ಜಿ ಹಾಕ್ಬೇಕಂದ್ರೆ ಈಗ ಮ್ಯಾನ್ಯುವಲ್ ಇತ್ತಂದರೆ ಯಾವುದೋ ಒಂದು ಕಾಗದ ಅಧಿಕಾರಿಗಳು ಮರ್ತೋಗ್ಯಾರ ಅಂತ ನಾವು ಹೇಳ್ಬೋದು. ಆದರೆ ಆನ್ಲೈನ್ ಅರ್ಜಿ ಹಾಕುವಾಗ ಪ್ರತಿಯೊಂದು ದಾಖಲೆಗಳಲ್ಲಿ ಅಪ್ಲೋಡ್ ಮಾಡಿದ್ರೇ ಅದು ತಗೊಳ್ತದೆ, ಇಲ್ಲಕ್ಕದು ಅದು ಸಬ್ಮಿಷನ್ ಆಗಲ್ಲ. ಅದಕ್ಕಾಗಿ ಈ ಎಲ್ಲ ಅಧಿಕಾರಿಗಳ ಸಂದೇಹಾಸ್ಪದ ಮತ್ತು ಈಗೇನು ಎಲ್ಲ ಸ್ಥಗಿತಗೊಳಿಸಿದಾರಲ್ಲ, ಇದನ್ನು ಸರ್ಕಾರ ಸ್ವಲ್ಪ ಗಮನಿಸಬೇಕು. ಮೇಲ್ಮಟ್ಟದ ಅಧಿಕಾರಿಗಳು ಇದ್ರ ಬಗ್ಗೆನೂ ಸ್ವಲ್ಪ ನೀವು ಆಲೋಚನೆ ಮಾಡಬೇಕು. ಇದರಲ್ಲಿ ಎಷ್ಟು ಸತ್ಯಾಂಶ ಇದೆ, ಅಧಿಕಾರಿಗಳು ಕೊಟ್ಟಂಥ ಅಕ್ಕಿಸಕ್ಕಿಯಲ್ಲಿಯೂ ಸಹಿತ ಎಷ್ಟು ಸತ್ಯಾಂಶ ಇದೆ. ಇದು ಅಧಿಕಾರಿಗಳಿಂದ ವಿಶೇಷಚೇತನರಿಗಾಗಲಿ ಈ ಪಿಂಚಣಿದಾರರಿಗಾಗಲಿ ಪಿಂಚಣಿ ಪಡಿತಕ್ಕಂಥ ಫಲಾನುಭವಿಗಳಿಗೆ ನಿಜವಾಗ್ಲೂ ತೊಂದರೆ ಆಗ್ತಾ ಇದೆನಾ ಅಂತಕ್ಕಂಥ ವಿಚಾರ ಉನ್ನತ ಮಟ್ಟದ ಅಧಿಕಾರಿಗಳು ನೀವೆಲ್ಲ ಗಮನಿಸಬೇಕು. ಇದ್ರ ಬಗ್ಗೆನೂ ಸಹಿತ ನೀವು ಸಹಿತ ಕುಲಂಕುಷವಾಗಿ ಪರಿಶೀಲನೆ ಮಾಡಬೇಕು. ಈ ಅಧಿಕಾರಿಗಳು ಕೊಟ್ಟಂಥ ಅಂಕಿ ಸಂಖ್ಯೆಯೂ ಸಹಿತ ಮೇಲೆ ನೀವು ಸಹಿತ ಕುಲಂಕುಷ ಅದನ್ನು ಸಹಿತ ಪರಿಶೀಲನೆ ಮಾಡಿ ರಾಜ್ಯದ ವಿಶೇಷಚೇತನರಿಗೆ ಪಿಂಚಣಿದಾರರಿಗೆ ಈ ಒಂದು ಮಾಶಾಸನ ಸ್ಥಗಿತಗೊಳಿಸ್ತಿದ್ದೀನಿ, ಮುಂದುವರಿಸಿ ಅಂತ ಕೇಳಿಕೊಂಡು ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು.